ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಸಲುವಾಗಿ ವೇದಿಕೆ ಎಲ್ಲ ವೇದಿಕೆಗೊಂಡು ಚಪ್ಪಾಳೆಯೊಂದಿಗೆ ಈ ಉದ್ಘಾಟನಾ ಕಾರ್ಯಕ್ರಮ ಕೆಟಗರಿ ಆಫ್ ಫೈರ್ ಅಂದ್ರೆ ಈ ಯಾವುದೇ ಒಂದು ಫೈರ್ ಅದಕ್ಕೆ ಮಾಡಬೇಕು. ಮೊಬೈಲ್ಸ್ಗಳನ್ನ ಆಪರೇಟ್ ಮಾಡಬಹುದು, ಟಾರ್ಚ್ಗಳನ್ನು ಆಪರೇಟ್ ಮಾಡಬಹುದು. ಸುಮಾರು ಒಂದು 5 to 10 minutes ಆகும் ಅಲ್ವಾ? 5 to 10 minutes ಆகும். ಅಷ್ಟೇ ಒಂದು ಸಣ್ಣ ಪೀರಿಯಡ್ನಲ್ಲಿ ಏನಪ್ಪ ಅಂತಂದ್ರೆ ಇಡೀ ಬೆಂಕಿ ಏನಪ್ಪ ಅಂತಂದ್ರೆ ಪೂರ್ತಿ ಕಟ್ಟಡಕ್ಕೆ ಆವರಿಸುವಷ್ಟು ಅದಕ್ಕೆ ವಸ್ತು ಎಷ್ಟು ಬೇಗ ಸಡನ್ ಸಿಗುತ್ತೆ ಅಂದ್ರೆ ಜಲ್ದಿ ವಸ್ತು ಹೆಂಗ್ ಸಿಗ್ತಾ ಹೋಗುತ್ತೆ ಹಂಗೆ ಅದಕ್ಕೆ ಪ್ರಮಾಣ ಏನಾಗುತ್ತೆ ಇಮಿಡಿಯೇಟ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ದೊಡ್ಡ ಪ್ರಮಾಣದ ಬೆಂಕಿಯಾಗಿ ಹೊರಹೊಮ್ಮುತ್ತೆ. ಅದಕ್ಕೆ ಸ್ಮಾಲ್ ಫೈರ್ ಇದ್ದಾಗೆ ನಾವೇನ್ ಮಾಡ್ಬೇಕು, ಫೈರ್ನ ಆರಿಸೋದಕ್ಕೆ ಪ್ರಯತ್ನ ಪ್ರಾಣಹಾನಿ ಆಸ್ತಿಯಾಗಿ ಎರಡೂ ಯಾವುದು ಆಗಬಾರ್ದು ಅಂತ ಹೇಳ್ತಾ ಬೆಳಗ್ಗೆಗಳಲ್ಲಿ ನಾವು ಆಕರ್ಷಣೆ ಇರಲಿ ಅಂದ್ಬಿಟ್ಟು ನಾವು ಡೆಕೋರೇಟಿವ್ ಐಟಮ್ ತುಂಬಾ ಹಾಕ್ತೀವಿ. ಈ ಮೈಸೂರಲ್ಲಿ ಮೊನ್ನೆ ನಡೆದಂತ ದುರಂತದಲ್ಲಿ 3ನೇ ಮಹಡಿಯಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಹುಲ್ಲು ತರಿಸಿದ್ದಾರೆ ಇಲ್ಲಿದ್ದು. ಅದಕ್ಕೆ ತಕ್ಕ ಏನಾಗಿದೆ ಅಂದ್ರೆ ಅವ್ರು ಹೇಳಿದಾಗ ಬೆಂಕಿ ಹತ್ಕೊಂಡಾಗ ಅದಕ್ಕೆ ನಮ್ಗೆ ಆಚೆ ಹೋಗೋದಕ್ಕೆ ಎಕ್ಸಿಟ್ ಆಗಲಿ ಅಥವಾ ಯಾವ ವಸ್ತು ಕಂಬಸ್ಟಿಬಲ್ ಇರುತ್ತೆ ಅದು ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಅಲ್ಲಿ ಆ ಒಂದು ಅನಾಹುತಕ್ಕೆ ಬಹಳ ಬೇಗ ಬೆಂಕಿ ಹರಡ್ಬಿಡ್ತದೆ. ಒಣ ಹುಲ್ಲು ಕೆಟ್ಟಿಗೆ ಆಗೋ ಮುಂಚಿತವಾಗಿ ಏನೋ ಮೈಸೂರು ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲ ಕರ್ನಾಟಕ ರಾಜ್ಯಕ್ಕೆ ಭಾರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಮ್ಮ ಸ್ಟೇಟ್ ಪ್ರೊಟೆಕ್ಷನ್ ವೈರ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಮತ್ತು ಬಳ್ಳಾರಿ ನಮ್ದು ಏನು ನಿರ್ಮಿಸ್ತೀನಿ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ನಿಜವಾಗ್ಲೂ ಭಾರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಇದು ಇನ್ಸಿಡೆಂಟ್ ಆದ್ಮೇಲೆ ಎಂತ ಘಟನೆ ಆಗ್ತಾವಂತ ಹೇಳಕ್ ಬರಲ್ಲ. ಸೊ ನೀವು ಈ ಒಂದು ಕಾರ್ಯಕ್ರಮ ಮಾಡಿರೋದು ತುಂಬ ಧನ್ಯವಾದಗಳು. ಮತ್ತು ನಮ್ಮ ಪಾಟೀಲ್ ಸರ್ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ನಿಜವಾಗ್ಲೂ ಸರ್ ನೀವು ಭಾರಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಿ. ಬಂದಿದ್ದೀನಿ ನಾನು. ಸೊ ನಮಗೆ ಇಲ್ಲಿ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಇದರಲ್ಲಿ ಒಂದು ಫೈರ್ ಟ್ರೈನಿಂಗನ್ನು ಭಾಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವು ಜೀವನ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು ಅಥವಾ ನಮ್ಮ ಅಕ್ವಿಪ್ಮೆಂಟ್ಸನ್ನು ಯಾವ ರೀತಿ ನಮ್ಮ ಸಂರಕ್ಷಣೆ ಮಾಡ್ಕೋಬೇಕು, ಬೆಂಕಿ ಬಿದ್ದಾಗ ಯಾವ ರೀತಿ ನಾವನ್ನ ಎಕ್ಸಿಟ್ ಮಾಡ್ಕೋಬೇಕು ಅಂಥೇಳಿ ನಮಗೆ ಟ್ರೈನಿಂಗು ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಸ್ಪೋರ್ಟ್ಸ್ ಕ್ಲಬ್ಬಿಂದ ಬಂದಿರೋದು CL4. ಸೊ ಇವತ್ತಿನ ಈ ನಮ್ಮ ಫೈರ್ ರೆಸ್ಟ್ರಿಕ್ಷನ್ ಫೈರ್ ಆ್ಯಂಡ್ ಸೇಫ್ಟಿ ನಮ್ಮ ಬಳ್ಳಾರಿ ಉಪಾಯುಕ್ತರಾದಂಥ ಮಂಜುನಾಥ್ ಸರ್ ಅವರು ಆಯೋಜನೆ ಮಾಡಿದಂಥ ಈ ಫೈರ್ ಆ್ಯಂಡ್ ಸೇಫ್ಟಿ ಟ್ರೈನಿಂಗ್ ಬಗ್ಗೆ ಮಾಹಿತಿನ ಫೈರ್ ಆ್ಯಂಡ್ ಸೇಫ್ಟಿ ಆಫೀಸ್ ಕಡೆಯಿಂದ ನಮಗೆ ತುಂಬ ಮಾಹಿತಿ ಕೊಟ್ಟರು. ಯಾವ ರೀತಿ ಸೇಫ್ಟಿ ಮಾಡಬೇಕು, ನಾವು ಫೈರ್ ಆದಾಗೆ ಯಾವ ರೀತಿ ಯಾವ್ದು ABCD ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಬೇಕು. ಸೊ ಅದನ್ನೆಲ್ಲ ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟರು. ಕುದುರೆಯಿಂದ ಮಕ್ಕಳಿಗೆ ಬಾಬಾ ಹಿಡಿಯಿಂದ ಹೊರಡುತ್ತದೆ. ಪದಾಧಿಕಾರಿಗಳು ಎಲ್ಲ ನಿಮ್ಮ ಔಷಧಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಇಂಥ ಸಮಾಜಮುಖಿ ಕೆಲಸಗಳನ್ನು ಉಪಯುಕ್ತವಾದಂಥ ಕೆಲಸಗಳಲ್ಲಿ ಸಾಥ್ ಕೊಟ್ಕೊಂಡು ಬಂದಿದ್ದೀರಿ. ಆ ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಶಕ್ತಿಯನ್ನು ಕೊಡಲಿ. ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ ಅದೇ ಒಂದು ಸೇಮ್ ಫೀಸಲ್ಲಿ ನೀವೆಲ್ಲರೂ ಕೂಡ ಅದನ್ನು ಹ್ಯಾಂಡ್ ಓವರ್ ಮಾಡ್ಬೋದು. ನಿಮ್ಮಗಳಿಗೆ ಒಂದು ಮಾಧ್ಯಮ ಆಗಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇದರ ಹಿಂದಿನ ಉದ್ದೇಶ ಆಗಿತ್ತು. ಹಾಗೆ ಸುಮಾರು ದಿನಗಳು ತಗೊಳ್ತು ಇದು ಎಕ್ಸಿಕ್ಯೂಷನ್ ಆಗಲಿಕ್ಕೆ. ನಿರಂತರವಾಗಿ ಮಂಜುನಾಥ್ ಅವರು ಏನಂತಾರೆ ಛಲ ಬಿಡದೆ ಅದನ್ನ ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹಾಗೆ ನಿಮ್ಗಳೆಲ್ಲ ಸಪೋರ್ಟು ಕೂಡ ಅದಕ್ಕಿದೆ.
ಸಾಕಷ್ಟು ಓರಿಯಂಟೇಷನ್ ಪ್ರೋಗ್ರಾಮ್ಗಳನ್ನ ಮತ್ತೆ ಆ ಮಕ್ಕಳುಗಳು ಯಾವ ರೀತಿ ಈಗ ಅವರಿಗೆ ಡಿಫಾರ್ಮಾ ಮತ್ತೆ ಡಿಫಾರ್ಮಾ ಮಾಡ್ತಾ ಇರೋಂಥ ಮಕ್ಕಳುಗಳಿದ್ದಾರೆ. ಸೊ ಅವ್ರಿಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಟು ಮೋಟಿವೇಟ್ ಮಾಡಿ ಎಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋಂಥ ಮಕ್ಕಳು ಅವ್ರಿಗೆ ಈ ತರದ ಇನ್ಫಾರ್ಮೇಶನ್ ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಅವರ ನಾಲೆಡ್ಜ್ ಬೆಳೆಯುತ್ತೆ ಮತ್ತೆ ಆಸಕ್ತಿನೂ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಮೇಡಮ್ಗೆ ಯಾವಾಗಲೂ ಸದಾ ಆಭಾರಿಯಾಗಿ ಈ 4 ಪದಗಳಲ್ಲಿ ಒಂದು 2 ಮಾತ್ರ ನಾವು ಉಪಯೋಗಿಸ್ತೀವಿ, 2 ಮಾತ್ರ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಅದನ್ನ ಏನು ಮಾಡೋದು, ಎಲ್ಲಿಗೆ ಹಾಕೋದು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಏನು ನಡೀತಾ ಇದೆ, ರಾಮನಗರದ ಆಯ್ದ ಕೆಲವು ಭಾಗಗಳಲ್ಲಿ ಇದರ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದರ ಮುಂದಿನ ಎಲ್ಲ ಕಾರ್ಯಕ್ರಮ ನಾವು ವಿಸ್ತಾರ ಮಾಡ್ತಾರೆ ವಿಚಾರ ಮಾಡಿ. ಯಾಕಂದ್ರೆ ನಮ್ಮ ಔಷಧಿ ವ್ಯಾಪಾರಿಗಳು ಏನಪ್ಪಾ ಅಂದ್ರೆ ಒಂದು ಆಕ್ಟಿವಿಟೀಸ್ ಖರ್ಚು ಹಾಗೆ ಖರ್ಚು ದುಡ್ಡು ಇದನ್ನ ನಾವು ಬಯೋಮೆಡಿ ಪ್ರಕಾರ ವಿಲೇವಾರಿ ಮಾಡ್ತೀವಿ. ಆದರೆ ಒಂದು ಯೂನಿಫಾರ್ಮಿಟಿ ಇರಲಿ, ಇದ್ರ ಜೊತೆಗೆ ನಮ್ಮ ಒಂದು ಸಣ್ಣ ಪ್ರಯತ್ನ ನಮ್ಮ ರಾಮನಗರ ಜಿಲ್ಲೆದು ನೆಕ್ಸ್ಟ್ ಕುದುರೆಯಿಂದ ಪದಿ ಬಾಬಾ ಪಿಡಿಯಿಂದ ವರುಣ್ ಸುರೇಶ್ ಪದಾಧಿಕಾರಿಗಳು, ಎಲ್ಲ ನಿಮ್ಮ ಔಷಧಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಇಂಥ ಸಮಾಜಮುಖಿ ಕೆಲಸಗಳನ್ನು, ಉಪಯುಕ್ತವಾದಂಥ ಕೆಲಸಗಳಲ್ಲಿ ಸಾಥ್ ಕೊಟ್ಕೊಂಡು ಬಂದಿದ್ದೀರಿ. ಆ ಭಗವಂತ ನಿಮಗಿನ್ನೂ ಹೆಚ್ಚಿನದಾಗಿ ಶಕ್ತಿಯನ್ನು ಕೊಡಲಿ. ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ, ಅದೇ ಒಂದು ಸೇಮ್ ಫೀಸ್ ಅಲ್ಲಿ ನೀವೆಲ್ಲರೂ ಕೂಡ ಅದನ್ನ ಹ್ಯಾಂಡ್ ಓವರ್ ಮಾಡ್ಬೋದು. ನಿಮ್ಮಗಳಿಗೆ ಒಂದು ಮಾಧ್ಯಮ ಆಗಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇದರಿಂದ ಉದ್ದೇಶ ಆಗಿತ್ತು. ಹಾಗೆ ಸುಮಾರು ದಿನಗಳು ತಗೊಳ್ತು ಇದು ಎಕ್ಸಿಕ್ಯೂಷನ್ ಆಗಿತ್ತು. ನಿರಂತರವಾಗಿ ಮಂಜುನಾಥ್ ಅವರು ಏನಂತಾರೆ ಛಲ ಬೇಡದೆ ಅದನ್ನ ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹಾಗೆ ನಿಮ್ಗಳೆಲ್ಲ ಸಪೋರ್ಟು ಕೂಡ ಅದಕ್ಕಿದೆ. ಸಾಕಷ್ಟು ಓರಿಯಂಟೇಷನ್ ಪ್ರೋಗ್ರಾಮ್ಗಳನ್ನ ಮತ್ತೆ ಆ ಮಕ್ಕಳುಗಳು ಯಾವ ರೀತಿ ಈಗ ಅವರಿಗೆ ಡಿಫಾರ್ಮಾ ಮತ್ತೆ ಡಿಫಾರ್ಮಾ ಮಾಡ್ತಾ ಇರೋಂಥ ಮಕ್ಕಳುಗಳಿದ್ದಾರೆ. ಸೊ ಅವ್ರಿಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಟು ಮೋಟಿವೇಟ್ ಮಾಡಿ ಎಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋಂಥ ಮಕ್ಕಳು ಅವ್ರಿಗೆ ಈ ತರದ ಇನ್ಫಾರ್ಮೇಶನ್ ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಅವರ ನಾಲೆಡ್ಜ್ ಬೆಳೆಯುತ್ತೆ ಮತ್ತೆ ಆಸಕ್ತಿನೂ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಮೇಡಮ್ಗೆ ಯಾವಾಗಲೂ ಸದಾ ಆಭಾರಿಯಾಗಿ ನಮ್ಮನ್ನು ಸೇರಿ ಈ 4 ಪದಗಳಲ್ಲಿ ಒಂದು 2 ಮಾತ್ರ ನಾವು ಉಪಯೋಗಿಸ್ತೀವಿ, 2 ಮಾತ್ರ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಅದನ್ನ ಏನು ಮಾಡೋದು, ಎಲ್ಲಿಗೆ ಹಾಕೋದು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಏನು ನಡೀತಾ ಇದೆ, ರಾಮನಗರದ ಆಯ್ದ ಕೆಲವು ಭಾಗಗಳಲ್ಲಿ ಇದರ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದರ ಮುಂದಿನ ಎಲ್ಲ ಕಾರ್ಯಕ್ರಮ ನಾವು ವಿಸ್ತಾರ ಮಾಡ್ತಾರೆ ವಿಚಾರ ಮಾಡಿ. ಯಾಕಂದ್ರೆ ನಮ್ಮ ಔಷಧಿ ವ್ಯಾಪಾರಿಗಳು ಏನಪ್ಪಾ ಅಂದ್ರೆ ಒಂದು ಆಕ್ಟಿವಿಟೀಸ್ ಖರ್ಚು ಹಾಗೆ ಖರ್ಚು ದುಡ್ಡು ಇದನ್ನ ನಾವು ಬಯೋಮೆಡಿ ಪ್ರಕಾರ ವಿಲೇವಾರಿ ಮಾಡ್ತೀವಿ. ಆದರೆ ಒಂದು ಯೂನಿಫಾರ್ಮಿಟಿ ಇರಲಿ, ಇದ್ರ ಜೊತೆಗೆ ನಮ್ಮ ಒಂದು ಸಣ್ಣ ಪ್ರಯತ್ನ ನಮ್ಮ ರಾಮನಗರ ಜಿಲ್ಲೆದು ನಮ್ಮ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲ, ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ ಅಂತೇಳಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಖ್ಯಮಂತ್ರಿಗಳು. ಇವತ್ತು KRS ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾರಾಯಣಪುರ ಜಲಾಶಯದಿಂದ ಕಳೆದ 2 ತಿಂಗಳಲ್ಲಿ ಎಷ್ಟು ನೀರು ಬಿಟ್ಟಿದ್ದೀರಿ ಅದನ್ನ ಇವತ್ತು ರಾಜ್ಯದ ರೈತರಿಗೆ ಮಾಹಿತಿಯನ್ನ ಕೊಡಿ. ಫಸ್ಟ್ ತಾವೇ ಹೇಳ್ತಿದ್ದೀರಲ್ಲ, ಬರಗಾಲದ ಮುನ್ಸೂಚನೆ ಇದೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಎಲ್ಲವೂ ಕೂಡ ಒಪ್ಕೊಳ್ತೇನೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ರೈತರನ್ನ ರಕ್ಷಣೆಗೆ ಬರಬೇಕು,
ಜಲಾಶಯದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಬೇಕು. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಅಲ್ಲಿ ನೀರು ಬಿಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾತಾಡೋದಕ್ಕೆ ಸಾಧ್ಯ ಆಯ್ತಾ? ಯಾವುದನ್ನು ಕೂಡ ಮಾಡ್ದೇನೆ ನಮ್ಮ ಜಲಾಶಯಗಳಿಂದ ಮನಸೋ ಇಚ್ಛೆ ನೀರನ್ನು ಕೂಡ ಬಿಟ್ಟು, ಯಾಕೆ ತಮಿಳುನಾಡಲ್ಲಿ ಇವ್ರದೇ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವದಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಖುಷಿ ಪಡಿಸ್ಬೇಕು, ಮೈತ್ರಿ ಪಕ್ಷವನ್ನು ಚೆನ್ನಾಗಿ ಹಿಡ್ಕೋಬೇಕು ಇವರು. ಅವಾಗ ಗೊತ್ತಾಗ್ಲಿಲ್ವಾ ನೀರು ಬಿಡಬೇಕಾದ್ರೆ ಬರಗಾಲದ ಪರಿಸ್ಥಿತಿ ಇದೆ ಅಂತ ಹೇಳಿ? ಈಗ ರಾತ್ರೋರಾತ್ರಿ ಮುಖ್ಯಮಂತ್ರಿ ಜ್ಞಾನೋದಯ ಆಯ್ತಾ ಬರಗಾಲದ ಮುನ್ಸೂಚನೆ ಇದೆ ಅಂತೇಳಿ? ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.